ಸಿಎಂ ಸಿದ್ದರಾಮಯ್ಯ ಅವರ ತವರು ಅಂತಂದ್ರೆ ಮೈಸೂರಲ್ಲೂ ಕೂಡ ಈಗ ಗ್ಯಾಸ್ಗೆ ಗಂಡಾಂತರ ಶುರುವಾಗಿದೆ. ಇಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಇಲ್ಲೂ ಕೂಡ ಜನ ಒದ್ದಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿದೆ. ನಗರದ ಹೋಟೆಲ್ಸ್ಗಳಲ್ಲಿ ಅಡುಗೆ ಅನಿಲಕ್ಕೆ ಹಾಹಾಕಾರ ಶುರುವಾಗಿದೆ. ಸೌದೆ ಒಲೆಗಳ ಮೊರೆ ಹೋಗಿರುವಂತಹ ಹೋಟೆಲ್ಗಳ ಮಾಲೀಕರು ಹೋಟೆಲ್ ಮೆನುವಿನಿಂದ ನೆಚ್ಚಿನ ತಿಂಡಿಗಳು ಮಾಯ ಆಗೋಗಿದೆ. ಮಾಯ ಇಲ್ಲಿ ಅವ್ರು ಏನ್ ಕೊಡ್ತಾರೆ ಅದೇ ತಿನ್ಬೇಕಷ್ಟೇ, ಅದನ್ನು ಹೊರತಾಗಿ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತೇಳಿ ಜನ ಈಗ ಹೇಳ್ಕೊತಿದ್ದಾರೆ ಸಮಸ್ಯೆಗಳನ್ನು. ಬೆಳಗಿನ ತಿಂಡಿ ಸಂಜೆಯೂ ದೋಸೆ ಬೋಂಡಾ ಬಜ್ಜಿಗೂ ಈಗ ಬ್ರೇಕ್ ಬಿದ್ದಿದೆ. ಗ್ಯಾಸ್ ಟ್ರಬಲ್ ಹೀಗೆ ಮುಂದುವರೆದ್ರೆ ಮುಂದಿನ ವಾರ ಬಂದ್ ಆಗೋದು ಫಿಕ್ಸು ಅಂತಿದ್ದಾರೆ ಜನ. ಸಿದ್ದರಾಮಯ್ಯ ಅವರ ತವರು ಮೈಸೂರಲ್ಲೂ ಕೂಡ ಆಗ್ತಾ ಇರುವಂತಹ ಸಮಸ್ಯೆ ಗ್ಯಾಸ್ ಗಂಡಾಂತರ ಇಲ್ಲೂ ಕೂಡ ನೋಡಬಹುದು. ಆಲ್ಮೋಸ್ಟ್ ಎಲ್ಲಾ ತಿಂಡಿಗಳು ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತ ಆಗೋಗಿದೆ. ಕಂಪ್ಲೀಟ್ ಆಗಿ ಸಿಗುತ್ತಾನೆ ಇಲ್ಲ. ನಮ್ಮ ರಾಜ್ಯ ರಾಜಧಾನಿಯಲ್ಲಿ ಅಂದರೆ ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಕಡೆ ಸಿಗ್ತಾ ಇದೆ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ತಿದ್ದಾರೆ. ಎಷ್ಟು ತಿಂಡಿಗಳನ್ನು ಮಾಡ್ಬೋದು ಅಷ್ಟು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬೆಳಗಿನ ತಿಂಡಿಯಲ್ಲಿ ಆಲ್ಮೋಸ್ಟ್ ಒಂದಷ್ಟು ಐಟಮ್ಸ್ಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಬೆಳಗಿನ ತಿಂಡಿ ಇರ್ಬೋದು ಅಥವಾ ಸಂಜೆ ದೋಸೆ ಬೋಂಡಾ ಬಜ್ಜಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಸಿಗೋದಿಲ್ಲ ಅಂಥೇಳಿ ಈಗ ಬ್ರೇಕ್ ಹಾಕಿರುವಂಥದ್ದು ಮೈಸೂರಲ್ಲಿ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಇದು. ಗ್ಯಾಸ್ ಟ್ರಬಲ್ಲು ಹೀಗೇನಾದರೂ ಮುಂದುವರೆದ್ರೆ ಈಗಾಗಲೇ ಆಲ್ಮೋಸ್ಟ್ 50% ಬಂದ್ ಆಗೋಗಿದೆ. ಇನ್ನು ಹೀಗೆ ಮುಂದುವರೆದ್ರೆ ಅಥವಾ 2 ಅಥವಾ 3 ದಿನಗಳಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗತ್ತೆ ಅಂಥೇಳಿ ಜನ ಹೇಳ್ತಾರೆ. ಮೈಸೂರಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಹೋಟೆಲ್ ಮೆನುವಿನಿಂದ ಅದೆಷ್ಟೋ ಐಟಮ್ಗಳು ಮಾಯ ಆಗೋಗಿದೆ. ಅರಮನೆ ನಗರಿಯಲ್ಲೂ ಕೂಡ ಹೋಟೆಲ್ಸ್ಗಳಲ್ಲಿ ಗ್ಯಾಸ್ ಗಂಡಾಂತರ ಇಲ್ಲಿ ನೋಡಬಹುದು. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಹೌದು, ಈಗ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಏನಾದರೂ ಒಂದು ಮಾಡಿ ಹೇಗಾದರೂ ವಾಣಿಜ್ಯ ಸಿಲಿಂಡರ್ಗಳು ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈಗ ಕೆಲವೊಂದು ಹೋಟೆಲ್ಸ್ಗಳು ಬಂದ್ ಆಗುವಂಥ ಸಾಧ್ಯತೆ ಇದೆ ಗ್ಯಾಸ್ ಟ್ರಬಲ್ನಿಂದ. ಕೇವಲ ಮೈಸೂರಲ್ಲ, ಅದೆಷ್ಟೋ ಹೋಟೆಲ್ಸ್ಗಳಲ್ಲಿ ಸ್ಪೆಷಲ್ ಅಂತ ಹೇಳಿ ಅದರಲ್ಲೂ ಕೂಡ ಕೆಲವೊಂದು ಕಡೆ ಫುಡ್ ಅಂತ ಮಾಡ್ತಾ ಇದ್ರು. ಆಲ್ರೆಡಿ ನಿನ್ನೆಯಿಂದ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ನಿನ್ನೆಯಿಂದ ಸುಮಾರು ಎಲ್ಲ ಸಣ್ಣವರು ಮಾಡಿದ್ದಾರೆ. ಈಗ ಏನಂದ್ರೆ ದುಡ್ಡು ಕೊಟ್ಟು ತಗೊಳಕ್ ಆಗ್ತಿದ್ದವರು ಈಗ ದುಡ್ಡು ಕೊಟ್ಟು ತಗೊಳ್ಳೋರು ಏನ್ ಮಾಡ್ತಾ ಇದ್ದಾರೆ ಈಗ ಅಂದ್ರೆ ನಿನ್ನೆ ಮನೇಲಿ ತಗೊಂಡಿದ್ದಾರೆ. ಈಗ ನೋಡಿ ಸಿಕ್ತಾಗ ಏನಂತ ಕೆಲವರು ಈಗ ಜಾಸ್ತಿ ಮಾಡ್ತಾರೆ, 3,000 2,000 ಹಿಂಗೆ ಅಂತಾರೆ. ಅವರು ಬಂಡವಾಳಕ್ಕೆ ತಗೊಂಡ್ರೆ ವ್ಯಾಪಾರ ನಡಿಬೇಕು. ಅದು 1 to 2 ವ್ಯಾಪಾರ ನಡೆದ್ರೆ ತಗೋಬೋದು. ವ್ಯಾಪಾರ ನಡೆದಿದೆ ಜನ ಎಲ್ಲಿ ಬರ್ದೆ ಏನು ಮಾಡ್ತಾರೆ? ಈಗ ತಿಂಡಿಗಳು ಬೇಕಲ್ಲ ಮಾಡೋಕ್ಕೆ. ಈಗ ಅದನ್ನ ತಗೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಈಗ ಒಂದು ದೋಸೆ ಕಲ್ಲು ಅಂದರೆ ದೋಸೆ ಕಲ್ಲು ಯಾವಾಗಲೂ ಹಚ್ಚಿರಬೇಕು. ಅದು ಆರ್ಡ್ರ್ ಬಂದಾಗ ಹಾಕ್ಕೊಡೋಕ್ಕಲ್ಲ ಆಗಲ್ಲ. ಬೆಳಿಗ್ಗೆ ಹಚ್ಚಿದ್ರೆ ಸಾಯಂಕಾಲದಾಗ ಹಂಗೆ ಉರಿತಾ ಇರಬೇಕು. ದಿನ ಪ್ರತಿ ಹೆಚ್ಚು ಕಮ್ಮಿ 2-3 kg ಗ್ಯಾಸು ಅದು ಹಂಗೆ ಉರಿದು ವೇಸ್ಟಾಗಿ ಹೋಗುತ್ತೆ. ಅದು ಜನಗಳಿಗೆ ಕೆಲವರಿಗೆ ಗೊತ್ತಾಗಲ್ಲ. ಹೋಟ್ಲಿಗೆ ಬಂದಾಗ ಕೊಟ್ಬಿಟ್ರೆ ನಾವು ಒಳ್ಳೆಯವರು. ಈ ಗ್ಯಾಸ್ ಇಲ್ಲ, ಅದರಿಂದ ಒಟ್ಟಿನಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ನೋಡ್ತಾ ಇದ್ದೀವಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಈಗ ಕೇವಲ ಮೈಸೂರಲ್ಲ, ಎಲ್ಲಾ ಕಡೆ ಇದೇ ತಲೆನೋವು ಆಗ್ತಾ ಇದೆ. ದಿನಕ್ಕೊಂದು ಸಮಸ್ಯೆ ಇದು ಜಾಸ್ತಿ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಮೈಸೂರಿನ ಹೋಟೆಲ್ಸ್ಗಳಲ್ಲಿ ಎಷ್ಟೆಲ್ಲ ವ್ಯತ್ಯಾಸಗಳು ಬಂದಿದೆ, ಏನಂತಾರೆ ಇಲ್ಲಿನ ಜನ, ಇಲ್ಲಿನ ಹೋಟೆಲ್ ಮಾಲೀಕರು ಅಥವಾ ಸಿಬ್ಬಂದಿಯವರು? ರೋಶಿನಿ, ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾಸ್ನ ಅಭಾವವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹೋಟೆಲ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಏನು ಈಗ ತಾನೇ ಒಂದು ವಾರದಿಂದನೂ ಕೂಡ ಮೈಸೂರಿಗೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಸಪ್ಲೈ ಮಾಡತಕ್ಕಂತಹ ಗ್ಯಾಸ್ನ ಓನರ್ಗಳು, ಗ್ಯಾಸ್ನ ಏಜೆನ್ಸಿಗಳು ಎಲ್ಲೋ ಒಂದು ಕಡೆ ತೊಂದರೆಯನ್ನ ನೀಡ್ತಾ ಇದೆಯಲ್ಲ. ಯಾವ ರೀತಿ ತೊಂದರೆ ಅಂತ ಹೇಳಿದ್ರೆ ರೋಶಿನಿ, ಗ್ಯಾಸ್ಗಳನ್ನ ಮಡಿಕೊಂಡು ಕೂಡ ಅವ್ರಿಗೆ ಸಪ್ಲೈಯನ್ನ ಮಾಡ್ತಾ ಇಲ್ವಾ, ಬ್ಲಾಕ್ ಗಳಲ್ಲಿ ಮಾರೋದಕ್ಕೆ ಮಾತ್ರ ಏನು ಸ್ಟಾಕ್ ಅನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಮೈಸೂರಿನ ಜಿಲ್ಲೆನ ಆಹಾರ ಇಲಾಖೆ ಎಲ್ಲೋ ಒಂದ್ ಕಡೆ ದಾಳಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ದಾಳಿಯನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಪ್ರಕ್ರಿಯೆಯನ್ನ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯ ಗ್ಯಾಸ್ಗೆ ತೊಂದರೆ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಮತ್ತೆ ಮನೆಯ ಗ್ಯಾಸ್ಗೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದೆ. ಆಗಿದ್ದಾಗಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗೆ ಎಲ್ಲೋ ಒಂದ್ ಕಡೆ ಮೈಸೂರಿನಲ್ಲಿ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಅಂತಂದ್ರೆ ಒಂದು ಮತ್ತೆ ಇವತ್ತು ಮತ್ತು ನಾಳೆ ಏನಾದ್ರೂ ಗ್ಯಾಸ್ ಸಪ್ಲೈ ಆಗಿಲ್ಲ ಅಂತಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಹೋಟ್ಲು ಮಾಲೀಕರು ಹೋಟ್ಲನ್ನ ಬಂದ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಇಂದಿನಿಂದಲೂ ಕೂಡ ಗ್ಯಾಸ್ ಮತ್ತೆ ಒಟ್ಟಿನ ಹೊಲಗಳು ಮತ್ತೆ
ಸೌದೆ ಒಲೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ದಿನ ಮೇಂಟೈನ್ ಮಾಡ್ಬೋದು. ಆದ್ರೆ ಇನ್ನು 1 or 2 days ನಲ್ಲಿ ಎಲ್ಲಾ ಹೋಟ್ಲುಗಳು ಬಂದಾಗುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದನ್ನ ಹೋಟೆಲ್ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಬ್ಲಾಕ್ ನಲ್ಲಿ ಏನು ಸಿಲಿಂಡರ್ಗಳನ್ನ ಪಡ್ಕೊಂಡಾಗ್ಲೂ ಕೂಡ ಜನಗಳು ಒಂದು ವ್ಯಾಪಾರ ಆದ್ರೆ ಸರಿ ಆಗ್ತದೆ. ಆದ್ರೆ ನಾವು 1,000, 2,000, 3,000 ಕೊಟ್ಟು ಗ್ಯಾಸ್ ಅನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಏನು ಜನರು ಬಂದು ವ್ಯಾಪಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಲಾಸ್ ಆಗ್ತದೆ. ಹಾಗಾಗಿ ನಾವು ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೀವಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.